ಈ ನಡುವೆ ಎಸ್.ಟಿ ಪಟ್ಟಿಗೆ ಕುರುಬ ಜನಾಂಗವನ್ನು ಸೇರ್ಪಡೆ ಮಾಡ್ತಾರಾ? ಈ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. ಕೇಂದ್ರ ಸರ್ಕಾರದ ಬುಡಕಟ್ಟು ಜನಾಂಗದ ಇಲಾಖೆ ಒಂದು ಸಲಹೆಯನ್ನು ಕೊಟ್ಟಿತ್ತಂತೆ. ಅದರ ಪ್ರಕಾರ ಈಗ ಜಾತಿ ಗಣತಿಗೂ ಮುನ್ನವೇ ಮತ್ತೊಂದು ವಿವಾದಕ್ಕೆ ಕೈ ಹಾಕಿದಂಗಿದೆ. ಅಂತಿಮ ತೀರ್ಮಾನಕ್ಕೂ ಮುನ್ನವೇ ಸಭೆ ಕರೆದಿದ್ದಾರೆ ವಾಲ್ಮೀಕಿ ಸಮುದಾಯ. ಸೆಪ್ಟೆಂಬರ್ 18ರಂದು ಹರಿಹರದಲ್ಲಿ ವಾಲ್ಮೀಕಿ ಗುರುಪೀಠದಲ್ಲಿ ಸಭೆಯಾಗುತ್ತೆ. 3 ವಿಚಾರಗಳ ಚರ್ಚೆಗೆ ಸಭೆಯನ್ನು ಕರೆದಿದ್ದಾರೆ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳು. ಸಭೆಗೆ ವಾಲ್ಮೀಕಿ ಸಮುದಾಯದ ಸಚಿವರು, ಶಾಸಕರು, ಮಾಜಿ ಶಾಸಕರು, MLC, ಮಾಜಿ MLC, ಧರ್ಮದರ್ಶಿಗಳು, ಜಿಲ್ಲಾಧ್ಯಕ್ಷರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಎಸ್.ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಯಾದರೆ ರಾಜ್ಯದಲ್ಲಿ ಈಗಿನ ಜನಗಣತಿಯ ಆಧಾರದಲ್ಲಿ ಕುರುಬ ಸಮುದಾಯದವರು 45 ಲಕ್ಷ ಪಾಪ್ಯುಲೇಷನ್ ಇದ್ದಾರೆ. ಅವರೇನಾದರೂ ಎಸ್.ಟಿ ಪಟ್ಟಿಗೆ ಸೇರ್ಪಡೆಯಾದರೆ ಈ ಎಸ್.ಟಿ ಅವರಿಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ ಎಲ್ಲ ಇವ್ರು ಕಿತ್ಕೋತಾರೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ. ವಾಲ್ಮೀಕಿ ಸಮುದಾಯಕ್ಕೆ ಇದಕ್ಕೆ ಅವಕಾಶ ಕೊಡಬೇಕಾ ಬೇಡವಾ, ಹೋರಾಟ ಮಾಡಬೇಕಾ? ಹಾಗಾಗಿ ಈಗ ಸಮುದಾಯ ಎಚ್ಚೆತ್ತುಕೊಂಡಿದೆ. ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಸಮುದಾಯದ ಎಲ್ಲರನ್ನೂ ಕೂಡ ಕರೆದಿದ್ದಾರೆ. ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕು. ಇದನ್ನು ಹೇಗೆ ಅಪೋಸ್ ಮಾಡಬೇಕು? ಸೆಪ್ಟೆಂಬರ್ 18ನೇ ತಾರೀಕು ಹರಿಹರ ವಾಲ್ಮೀಕಿ ಗುರುಪೀಠದಲ್ಲಿ ಸಭೆ ನಡೆಯುತ್ತೆ. ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಅವರು ಈ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಪಕ್ಷದ ಅಂದರೆ ಪಕ್ಷಾತೀತವಾಗಿ ಸಚಿವರು, ಶಾಸಕರು, ಮಾಜಿ ಶಾಸಕರು, MLC, XMLC, ಧರ್ಮದರ್ಶಿಗಳು, ಜಿಲ್ಲಾಧ್ಯಕ್ಷರು ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋದಕ್ಕೆ.